ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬ್ಯಾಂಕಿಂಗ್ ಆಪರೇಷನ್ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಸೆಕೆಂಡ್ ಸೆಮಿಸ್ಟರ್ BCom ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ. 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ ಬ್ಯಾಂಕಿಂಗ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು, ಹಿಂದೆ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಾನು ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಕ್ವಶನ್ಸ್. ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ, ಗಿವ್ ದ ಮೀನಿಂಗ್ ಆಫ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಮೀನಿಂಗ್ ಆದ್ರೂ ಕೇಳ್ಬೋದು ಅಥವಾ ಎಕ್ಸ್ಪ್ಯಾಂಡ್ SLR ಅಂತ ಬೇಕಾದ್ರೆ ಕೇಳ್ಬೋದು. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ನೋಡಿ. SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಈಸ್ ದ ಮಿನಿಮಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ ದಟ್ ಕಮರ್ಷಿಯಲ್ ಬ್ಯಾಂಕ್ ಮಸ್ಟ್ ಕೀಪ್ ವಿತ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಇನ್ ದ ಫಾರ್ಮ್ ಆಫ್ ಗೋಲ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ದಟ್ ಮೀನ್ಸ್ ಲಿಕ್ವಿಡ್ ಅಸೆಟ್ಸ್ ಆಗಿ ಮೇಂಟೈನ್ ಮಾಡ್ಬೇಕಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದ್ರೆ ಮಿನಿಮಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್ ದಟ್ ಕಮರ್ಷಿಯಲ್ ಬ್ಯಾಂಕ್ ಮಸ್ಟ್ ಕೀಪ್ ವಿತ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಗೋಲ್ಡ್, ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಅಂದ್ರೆ ಎಲ್ಲಾ ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮ ಡೆಪಾಸಿಟ್ ಅಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಅದು ಲಿಕ್ವಿಡ್ ಅಸೆಟ್ಸ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ದಟ್ ಇಸ್ ಕ್ಯಾಶ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಅಥವಾ ಸೆಕ್ಯೂರಿಟೀಸ್ ಅಲ್ಲಿ ಆಗಿರ್ಬೋದು. ಅದನ್ನ ನಾವು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಮಿನಿಮಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್ ದಟ್ ಕಮರ್ಷಿಯಲ್ ಬ್ಯಾಂಕ್ ಮಸ್ಟ್ ಕೆಪ್ಟ್ ವಿತ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸ್ ಲೈಕ್ ಕ್ಯಾಶ್, ಗೋಲ್ಡ್, ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಅದನ್ನ SLR ಅಂತ ಕರಿತೀವಿ. ಎರಡನೇದು ಅದೇ ತರ ನಿಮ್ಗೆ ಗಿವ್ ದ ಮೀನಿಂಗ್ ಆಫ್ CRR ಅಂತ ಬೇಕಾದ್ರೂ ಕೇಳ್ಬೋದು ಅಥವಾ ಎಕ್ಸ್ಪ್ಯಾಂಡ್ CRR ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ನೋಡಿ, CRR ಸ್ಟ್ಯಾಂಡ್ ಫಾರ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. Cash reserve ratio is the minimum percentage of deposit that commercial bank must keep as a cash ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿದ್ರೆ ಎಲ್ಲಾ ಕಮರ್ಷಿಯಲ್ ಬ್ಯಾಂಕ್ಗಳು ಮಿನಿಮಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್ ಅನ್ನ ಕ್ಯಾಶ್ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಯಾಶ್ ಅನ್ನ ಮುಖಾಂತರ ಅವರು ಡೆಪಾಸಿಟ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಮಿನಿಮಮ್ ಅಮೌಂಟ್ ಆಫ್ ಡೆಪಾಸಿಟ್ಸ್ ಅನ್ನ ಏನ್ ಕ್ಯಾಶ್ ಅಲ್ಲಿ ಮೇಂಟೈನ್ ಮಾಡಬೇಕು ಅದನ್ನ CRR ಅಂತ ಕರಿತೀವಿ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. CRR ಈಸ್ ದ ಮಿನಿಮಮ್ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ ದಟ್ ಕಮರ್ಷಿಯಲ್ ಬ್ಯಾಂಕ್ ಮಸ್ಟ್ ಕೀಪ್ ಆಸ್ ದ ಕ್ಯಾಶ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಕಾಲ್ಡ್ ಆಸ್ ಕ್ಯಾಶ್ ರಿಸರ್ವ್ ರೇಷಿಯೋ. ಇವೆರಡು ನಿಮಗೆ ಎಕ್ಸ್ಪ್ಯಾಂಡ್ ಬೇಕಾದ್ರೂ ಕೇಳ್ಬೋದು. ಎಕ್ಸ್ಪ್ಯಾಂಡ್ SLR, ಎಕ್ಸ್ಪ್ಯಾಂಡ್ CRR ಅಂತ ಬೇಕಾದ್ರೂ ಕೇಳ್ಬೋದು. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಬಂದು ವಾಟ್ ಡು ಯು ಮೀನ್ ಬೈ ಶೆಡ್ಯೂಲ್ ಬ್ಯಾಂಕ್. ಒಂದು, ನೀವು ಶೆಡ್ಯೂಲ್ ಬ್ಯಾಂಕ್ ತಿಳ್ಕೊಂಡ್ರೆ ಅದಕ್ಕೆ ಆಪೋಸಿಟ್ ನಾನ್ ಶೆಡ್ಯೂಲ್ ಬ್ಯಾಂಕ್ ನ ನೀವು ಬರೀತೀರಾ. ನೋಡಿ, ಶೆಡ್ಯೂಲ್ ಬ್ಯಾಂಕ್ is a bank that is included in the second schedule of the Reserve Bank of India Act 1934 and complies with the condition laid down by the Reserve Bank of India. ಅಂದ್ರೆ ಯಾವೆಲ್ಲ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ನ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಆಗಿದಾವೆ ಅವನ್ನ ನಾವು ಶೆಡ್ಯೂಲ್ ಬ್ಯಾಂಕ್ ಅಂತ ಕರಿತೀವಿ. ಯಾವೆಲ್ಲ ಬ್ಯಾಂಕು ಸೆಕೆಂಡ್ ಶೆಡ್ಯೂಲ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934 ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅದನ್ನ ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ scheduled bank is a bank that is included in the second schedule of the Reserve Bank of India Act 1934 and complies with the condition laid down by the Reserve Bank of India, and these banks are eligible to receive financial assistance from Reserve Bank of India. ಸೊ ಯಾವ ಬ್ಯಾಂಕ್ಗಳು RBI Act 1934 ನ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಲಿಸ್ಟ್ ಆಗಿದಾವೆ ಅವೆಲ್ಲ ನಾವು ಶೆಡ್ಯೂಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಆ ಶೆಡ್ಯೂಲ್ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಫಂಡ್ಸ್ ಅನ್ನ ತಗೊಳಕ್ಕೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ತಗೊಳಕ್ಕೆ ಎಲಿಜಿಬಲ್ ಇರ್ತವೆ. ಬಟ್ ನಾನ್ ಶೆಡ್ಯೂಲ್ ಅಂದ್ರೆ ಆಗಲ್ಲ, ಅದಕ್ಕೆ ಆಪೋಸಿಟ್. ನಾನ್ ಶೆಡ್ಯೂಲ್ ಬ್ಯಾಂಕ್ ಇಸ್ ಅ ಬ್ಯಾಂಕ್ ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಸೆಕೆಂಡ್ ಶೆಡ್ಯೂಲ್ ಆಫ್ ದಿ RBI ಆಕ್ಟ್ ನಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಅಂಡ್ ದೀಸ್ ಬ್ಯಾಂಕ್ಸ್, ನಾನ್ ಶೆಡ್ಯೂಲ್ ಬ್ಯಾಂಕ್ಸ್ ಆರ್ ನಾಟ್ ಎಲಿಜಿಬಲ್ ಟು ರಿಸೀವ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಒಂದು ಶೆಡ್ಯೂಲ್ ಬ್ಯಾಂಕ್ ತಿಳ್ಕೊಳ್ಳಿ, ಅದಕ್ಕೆ ಆಪೋಸಿಟ್ ಆಗಿ ನಾನ್ ಶೆಡ್ಯೂಲ್ ಬ್ಯಾಂಕ್ ನ ಬರೀಬಹುದು. ಒಂದು. ನೆಕ್ಸ್ಟ್, ಡಿಫೈನ್ ಬ್ಯಾಂಕ್ ಅಂತ ಕೇಳ್ಬೋದು ಅಥವಾ ಡಿಫೈನ್ ಬ್ಯಾಂಕರ್, ವಾಟ್ ಯು ಮೀನ್ ಬೈ ಬ್ಯಾಂಕಿಂಗ್, ಎಲ್ಲದಕ್ಕೂ ಇದೆ ಆನ್ಸರ್ ಬರೀರಿ. ಅಕಾರ್ಡಿಂಗ್ ಟು ಸೆಕ್ಷನ್ 5 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ B ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949, ಬ್ಯಾಂಕ್ ಅಂತ ಹೇಳಿದ್ರೆ ಅಕ್ಸೆಪ್ಟಿಂಗ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್ ಆಫ್ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್, repayable on demand or otherwise withdrawal by check, draft order or otherwise. ಅಂದ್ರೆ ಅಕ್ಸೆಪ್ಟಿಂಗ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್. ನೋಡಿ, ಅಕ್ಸೆಪ್ಟ್ ಮಾಡುತ್ತೆ ಏನ ಅಂದ್ರೆ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ ಪಬ್ಲಿಕ್ ಇಂದ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಗೋಸ್ಕರ ಅಥವಾ ಇನ್ವೆಸ್ಟ್ಮೆಂಟ್ ಗೋಸ್ಕರ. ಆರ್ ರೀಪೇಯಬಲ್ ಆನ್ ಡಿಮ್ಯಾಂಡ್, ಯಾವಾಗ ಡಿಮ್ಯಾಂಡ್ ಮಾಡಿದ್ರೆ ರೀಪೇಮೆಂಟ್ ಅನ್ನ ಮಾಡ್ತಾರೆ. ಆರ್ ವಿತ್ಡ್ರಾಲ್ ಬೈ ಚೆಕ್ ಮುಖಾಂತರ, ಡ್ರಾಫ್ಟ್ ಮುಖಾಂತರ ಬೇಕಾದ್ರೆ ಅವರು ವಿತ್ಡ್ರಾ ಮಾಡ್ಕೋಬಹುದು. ಅದನ್ನ ನಾವು ಬ್ಯಾಂಕ್ ಅಂತ
ಕರಿತೀವಿ. ಅಕ್ಸೆಪ್ಟಿಂಗ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್ ಆಫ್ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್, repayable on demand or otherwise withdraw by check, draft, orders or any other modes. ವಾಟ್ ಡು ಯು ಮೀನ್ ಬೈ ಓವರ್ ಡ್ರಾಫ್ಟ್ ಅಂತ ಕೇಳ್ಬೋದು. ಸೊ ನೋಡಿ, ಓವರ್ ಡ್ರಾಫ್ಟ್ ಇಸ್ ಅ ಫಿನಾನ್ಷಿಯಲ್ ಅರೇಂಜ್ಮೆಂಟ್ ಅಂಡರ್ ದಿ ವಿಚ್ ಹೋಲ್ಡರ್ಸ್ ಈಸ್ ಪರ್ಮಿಟೆಡ್ ಬೈ ದಿ ಬ್ಯಾಂಕರ್ ಟು ಡ್ರಾ ಅಂತ ಕೇಳ್ಬೋದು. ಸೊ ಲೆಟರ್ ಆಫ್ ಕ್ರೆಡಿಟ್ ಈಸ್ ಎ ಗ್ಯಾರಂಟಿ. ಇಟ್ ಈಸ್ ಎ ಕೈಂಡ್ ಆಫ್ ಗ್ಯಾರಂಟಿ ಟು ದಿ ಎಕ್ಸ್ಪೋರ್ಟರ್ that is draft will be honored by specified bank up to the certain amount as per the specified terms is called as LOC. ಲೆಟರ್ ಆಫ್ ಕ್ರೆಡಿಟ್ ಅನ್ನೋದು ಒಂದು ಗ್ಯಾರಂಟಿ ಕೊಡ್ತಕ್ಕಂಥದ್ದು ಎಕ್ಸ್ಪೋರ್ಟರ್ಗೆ. So its draft will be honored by the specified bank up to the certain amount as per the specified terms. ವಾಟ್ ಈಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕೇಳ್ತಾರೆ ನೋಡಿ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನ ಪ್ರಕಾರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ, ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೀನ್ಸ್ ಎ ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಚೆಕ್ payable either to order or to the bearer is called as negotiable instrument. It means a promissory note, a bill of exchange or check payable either to order or to the bearer is called as negotiable instruments ಅಂತ ಕರಿತೀವಿ. ಅಥವಾ ವಾಟ್ ಆರ್ ದ ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕೇಳಿದ್ರೆ ಈ ಮೂರೇ ಬರೀಬೇಕು ಸಾಕು. ನೀವು ಪ್ರಾಮಿಸರಿ ನೋಟು, ಬಿಲ್ ಆಫ್ ಎಕ್ಸ್ಚೇಂಜ್, ಚೆಕ್, ಈ ಮೂರು ಬರೆದ್ರೆ ಸಾಕಾಗುತ್ತೆ. ದ ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ ಆರ್ ಪೇಮೆಂಟ್ ಬ್ಯಾಂಕ್ ಗಿವ್ ಟು ಎಕ್ಸಾಂಪಲ್ಸ್ ಅಂತ ಕೇಳ್ಬೋದು ನೋಡಿ. ಪೇಮೆಂಟ್ bank is like any other bank. Payment bank is also like any other bank but operating a smaller scale without involving any risk. ಯಾವುದೇ ತರದ ಕ್ರೆಡಿಟ್ ರಿಸ್ಕ್ ಇನ್ವಾಲ್ವ್ ಆಗಿರೋದಿಲ್ಲ. ಬೇರೆ ಬ್ಯಾಂಕ್ಗಳು ಏನು ಆಕ್ಟಿವಿಟೀಸ್ ಮಾಡ್ತಾವೋ ಅದೇ ಇದು ಕೂಡ ಮಾಡ್ತಕ್ಕಂಥದ್ದು, ಬಟ್ ಸ್ಮಾಲ್ ಸ್ಕೇಲ್ ಅಲ್ಲಿ ಆಪರೇಟ್ ಅನ್ನ ಮಾಡ್ತಕ್ಕಂಥದ್ದು. ಇನ್ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ, ಇಟ್ ಕ್ಯಾರಿ ಔಟ್ ಮೋಸ್ಟ್ ಆಫ್ ದಿ ಬ್ಯಾಂಕಿಂಗ್ ಆಪರೇಷನ್ ಬಟ್ ಇಟ್ ಕ್ಯಾನ್ ನಾಟ್ ಅಡ್ವಾನ್ಸ್ ಎನಿ ಲೋನ್ಸ್ ಆರ್ ಇಟ್ ಕ್ಯಾನ್ ನಾಟ್ ಇಶ್ಯೂ ಎನಿ ಕ್ರೆಡಿಟ್ ಕಾರ್ಡ್. ಪೇಮೆಂಟ್ ಬ್ಯಾಂಕ್ ಇಸ್ ಆಲ್ಸೋ ಎ ಟೈಪ್ ಆಫ್ ಬ್ಯಾಂಕ್, ಸರಿನಾ. ಇಟ್ ಈಸ್ ಆಪರೇಟಿಂಗ್ ಎ ಸ್ಮಾಲರ್ ಸ್ಕೇಲ್ ಅಲ್ಲಿ ವಿತೌಟ್ ಯಾವುದೇ ತರದ ರಿಸ್ಕ್ ಇನ್ವಾಲ್ವ್ ಆಗಿಲ್ದಲೆ ಆಪರೇಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಎಲ್ಲಾ ತರದ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡುತ್ತೆ ಎಕ್ಸೆಪ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಅದು ಕೊಡೋದಿಲ್ಲ. ಅದು ನಾವು ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಲೈಕ್ ಜಿಯೋ ಪೇಮೆಂಟ್ ಬ್ಯಾಂಕ್ ಇದೆ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇದೆ, ಫಿನೋ ಪೇಮೆಂಟ್ ಬ್ಯಾಂಕ್ ಇದೆ. ಇವೆಲ್ಲ ಪೇಮೆಂಟ್ ಬ್ಯಾಂಕ್ಸ್ ಅಕ್ಸೆಪ್ಟ್ ಏನ್ ಬ್ಯಾಂಕಿಂಗ್ ಆಕ್ಟಿವಿಟಿ ಮಾಡುತ್ತೆ ಅದನ್ನೇ ಮಾಡ್ತಕ್ಕಂಥದ್ದು, ಬಟ್ ಯಾವುದೇ ತರದ ಲೋನ್ಸ್ ಅಂಡ್ ಅಡ್ವಾನ್ಸ್ ಅನ್ನ ಕೊಡೋದಿಲ್ಲ. ವಾಟ್ ಡು ಯು ಮೀನ್ ಬೈ NPA ಅಂತ ಕೇಳ್ಬೋದು. NPA ಸ್ಟ್ಯಾಂಡ್ ಫಾರ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ. ಆಲ್ ದೋಸ್ ಅಸೆಟ್ಸ್ ವಿಚ್ ಡು ನಾಟ್ ಜನರೇಟ್ ಪೀರಿಯಾಡಿಕಲ್ ಇನ್ಕಮ್ ಆರ್ ಕಾಲ್ಡ್ ಆಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ. ಅಂದ್ರೆ ಯಾವೆಲ್ಲ ಅಸೆಟ್ಸ್ ನಿಮ್ಗೆ ಇನ್ಕಮ್ ಅನ್ನ ಜನರೇಟ್ ಮಾಡೋದೇ ಇಲ್ಲ, ಆ ತರದ ಅಸೆಟ್ಸ್ ಅನ್ನ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ದೋಸ್ ಆರ್ ದ ಅಸೆಟ್ ವಿಚ್ ಆರ್ ನಾಟ್ ಜನರೇಟ್ ಇನ್ಕಮ್, then that such kind of assets are called as NPA, non-performing assets. ವಾಟ್ ಆರ್ ಫಾರಿನ್ ಬ್ಯಾಂಕ್ಸ್ ಅಥವಾ ಎಕ್ಸಾಂಪಲ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಫಾರಿನ್ ಬ್ಯಾಂಕ್ಸ್ ಆರ್ ಆಲ್ಸೋ ಎ ಬ್ಯಾಂಕ್ ರಿಜಿಸ್ಟರ್ಡ್ ಅಂಡ್ ಹ್ಯಾವ್ ದೇರ್ ಹೆಡ್ ಕ್ವಾರ್ಟರ್ಸ್ ಇನ್ ಔಟ್ಸೈಡ್ ದಿ ಇಂಡಿಯಾ ಅನದರ್ ಕಂಟ್ರಿ ಬಟ್ ಹ್ಯಾವ್ ಬ್ರಾಂಚಸ್ ಇನ್ ಅವರ್ ಕಂಟ್ರಿ. ಸೊ ಅದನ್ನ ನಾವು ಫಾರಿನ್ ಬ್ರಾಂಚ್ ಅಂತ ಕರಿತೀವಿ. ಬೇರೆ ಕಂಟ್ರಿಯಲ್ಲಿ ಹೆಡ್ ಆಫೀಸ್ ಇರುತ್ತೆ, ರಿಜಿಸ್ಟರ್ ಆಗಿದ್ದು ಬೇರೆ ಕಂಟ್ರಿಲಿ, ಬಟ್ ಆಪರೇಟ್ ಮಾಡ್ತಾ ಇರೋದು ನಮ್ಮ ಕಂಟ್ರಿಲಿ ಆಪರೇಟ್ ಮಾಡ್ತಾ ಇರುತ್ತೆ, ಬ್ರಾಂಚ್ ಅನ್ನು ನಮ್ಮ ಕಂಟ್ರಿಲಿ ಒಳಗೊಂಡು ಆಪರೇಟ್ ಮಾಡ್ತಾ ಇರುತ್ತೆ. ಅಂದ್ರೆ ಆ ತರದ ಬ್ಯಾಂಕ್ ಗಳನ್ನ ನಾವು ಫಾರಿನ್ ಬ್ಯಾಂಕ್ಸ್ ಅಂತ ಕರಿತೀವಿ. A foreign bank branch that is required to follow the both ಹೋಮ್ ಕಂಟ್ರಿ ಮತ್ತೆ ಹೋಸ್ಟ್ ಕಂಟ್ರಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಲೈಕ್ ಸಿಟಿ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಅಮೆರಿಕಾ ಆಗಿರ್ಬೋದು, ಜಸ್ಟ್ ಅನ್ ಎಕ್ಸಾಂಪಲ್ ಆಫ್ ಫಾರಿನ್ ಬ್ಯಾಂಕ್ ಅಂತ ಕರಿತೀವಿ. ಡಿಫೈನ್ ಎಂಡೋರ್ಸ್ಮೆಂಟ್ ಸುಮಾರು ಸಲ ಕೇಳಿದರೆ ಎಂಡೋರ್ಸ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಎಂಡೋರ್ಸ್ಮೆಂಟ್ ಮೀನ್ಸ್ ಸೈನಿಂಗ್ ಒನ್ಸ್ ನೇಮ್ ಆನ್ ದಿ ಬ್ಯಾಕ್ ಸೈಡ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಸೇಸ್ ಬಿಲ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ ಆರ್ ಚೆಕ್ ವಿತ್ ಎ ವ್ಯೂ ಟು transferring the interest, right, property or title in the instrument to another person. ಅಂದ್ರೆ ನಮ್ಮ ಒಂದು ಚೆಕ್ ನ ಹಿಂದೆಗಡೆ ನಾವೇನ್ ಸೈನ್ ಮಾಡ್ತೀವಪ್ಪ, ಯಾರಿಗಾನ ಪೇಮೆಂಟ್ ಮಾಡ್ಬೇಕಾದ್ರೆ ಹಿಂದೆ ಸೈನ್ ಮಾಡ್ಕೊಡ್ತೀವಲ್ಲ, ದಟ್ ಈಸ್ ವಾಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೈನಿಂಗ್ ಒನ್ಸ್ ನೇಮ್ ಆನ್ ದಿ ಬ್ಯಾಕ್ ಸೈಡ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಐದರ್ ಬಿಲ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ ಆರ್ ಚೆಕ್ ಆಗಿರ್ಬೋದು, ಸೈನ್ ಮಾಡ್ತೀವಿ ವಿತ್ ವ್ಯೂ. ಏನಕ್ಕೆ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಫರಿಂಗ್ ದಿ ಇಂಟ್ರೆಸ್ಟ್, ರೈಟ್ಸ್, ಪ್ರಾಪರ್ಟಿ ಆರ್ ಟೈಟಲ್ ಇನ್ ದಿ ಇನ್ಸ್ಟ್ರೂಮೆಂಟ್ ಟು ಅನದರ್ ಪರ್ಸನ್. ಬೇರೆ ಒಬ್ಬ ವ್ಯಕ್ತಿಗೆ ನನ್ನ ಒಂದು ಇಂಟ್ರೆಸ್ಟ್ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಸಿಗ್ನೇಚರ್ ಮಾಡಿ ಕೊಡ್ತಕ್ಕಂಥದ್ದನ್ನ ನಾವು ಎಂಡೋರ್ಸ್ಮೆಂಟ್ ಅಂತ ಕರಿತೀವಿ. ಹೂ ಈಸ್ ಕಸ್ಟಮರ್ ಅಂತ ಕೇಳ್ಬೋದು. ಜನರಲ್ ಕ್ವಶನ್ ಇದು. ಬ್ಯಾಂಕ್ ಅಲ್ಲಿ ಯಾರು ನಾವು ಕಸ್ಟಮರ್ಸ್ ಅಂತ ಕರಿತೀವಿ ಅಂದ್ರೆ, ಕಸ್ಟಮರ್ ಇಸ್ ಅ ಪರ್ಸನ್ ಒನ್ ಹೂ ಓಪನ್ ಎನಿ ಕೈಂಡ್ ಆಫ್ ಅಕೌಂಟ್, ಐದರ್ ಡೆಪಾಸಿಟ್ಸ್, ಐದರ್ ಕರೆಂಟ್ ಅಕೌಂಟ್ ವಿತ್ ಬ್ಯಾಂಕ್.
ಸೊ ಹೂ ಇಸ್ ಕಸ್ಟಮರ್ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳ್ಬೋದು. ಜನರಲ್ ಕ್ವಶನ್ ಇದು. ಬ್ಯಾಂಕಿಂಗ್ ಅಲ್ಲಿ ಕಸ್ಟಮರ್ ಅಂತ ಹೇಳಿದ್ರೆ, ಕಸ್ಟಮರ್ ಇಸ್ ಅ ಪರ್ಸನ್ ಒನ್ ಹೂ ಓಪನ್ ಎನಿ ಕೈಂಡ್ ಆಫ್ ಬ್ಯಾಂಕ್ ಅಕೌಂಟ್, ಐದರ್ ಕರೆಂಟ್ ಅಕೌಂಟ್ ಅಥವಾ ಸೇವಿಂಗ್ ಅಕೌಂಟ್ ಅಥವಾ ಎನಿ ಅದರ್ ಅಕೌಂಟ್. ಸೊ ಯಾವುದೇ ಅಕೌಂಟ್ ಅನ್ನ ಒಬ್ಬ ಕಸ್ಟಮರ್ ಬ್ಯಾಂಕ್ ಅಲ್ಲಿ ಓಪನ್ ಮಾಡಿದಾನೆ ಅಂತ ಹೇಳಿದ್ರೆ ಅವನ್ನ ನಾವು ಕಸ್ಟಮರ್ ಅಂತ ಕರಿತಾ ಹೋಗ್ತೀವಿ. ದ ಪರ್ಸನ್ ಒನ್ ಹೂ ಓಪನ್ ಎನಿ ಟೈಪ್ ಆಫ್ ಅಕೌಂಟ್, ದಟ್ ಪರ್ಸನ್ ಕಾಲ್ಡ್ ಎಸ್ ಕಸ್ಟಮರ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕೇಳ್ಬೋದು. ನೋಡಿ, ಕೋಆಪರೇಟಿವ್ ಬ್ಯಾಂಕ್ ಈಸ್ ಎ ಫಿನಾನ್ಷಿಯಲ್ ಎಂಟಿಟಿ ವಿಚ್ ಬಿಲಾಂಗ್ಸ್ ಟು ಇಟ್ಸ್ ಮೆಂಬರ್ ಹೂ ಆರ್ ಅಟ್ ದಿ ಸೇಮ್ ಟೈಮ್ ದಟ್ ಓನರ್ಸ್ ಅಂಡ್ ದ ಕಸ್ಟಮರ್ಸ್ ಆಫ್ ದ ಬ್ಯಾಂಕ್. ಅದನ್ನ ನಾವು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ಬೋದು, ಇಲ್ಲಾಂದ್ರೆ ವಾಟ್ ಯು ಮೀನ್ ಬೈ ಕರೆಂಟ್ ಅಕೌಂಟ್ ಅಂತ ಕೇಳ್ಬೋದು. ಸೊ ನಿಮಗೆ ಲಾಂಗ್ ಆನ್ಸರ್ಸ್ ಎಲ್ಲ ಓದ್ಕೊಂಡಿರ್ತೀರ. ಸೇವಿಂಗ್ ಬ್ಯಾಂಕ್ಸ್ ಆರ್ ಎಸ್ಟಾಬ್ಲಿಷ್ಡ್ ಟು ಕ್ರಿಯೇಟ್ ಸೇವಿಂಗ್ ಹ್ಯಾಬಿಟ್ ಅಮಾಂಗ್ ದಿ ಪೀಪಲ್. These bank accounts are helpful for salaried person or low income group. These deposit are collected from the customers are invested in the bonds and securities ಅಂತ ಕರಿತೀವಿ. ಸೇವಿಂಗ್ ಬ್ಯಾಂಕ್ಸ್ ಅಂತ ಹೇಳಿದ್ರೆ ವಾಟ್ ಈಸ್ ಇ ಬ್ಯಾಂಕಿಂಗ್ ಅಂತ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇ ಬ್ಯಾಂಕಿಂಗ್ ಮೀನ್ಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆರ್ ಇಟ್ ಈಸ್ ಅ ಮೆಥಡ್ ಆಫ್ ಬ್ಯಾಂಕಿಂಗ್ ಇನ್ ವಿಚ್ ಕಸ್ಟಮರ್ ಕಂಡಕ್ಟೆಡ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಎಲೆಕ್ಟ್ರಾನಿಕಲಿ ಥ್ರೂ ದಿ ಇಂಟರ್ನೆಟ್ ಸಹಾಯದಿಂದ ಯಾರು ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅನ್ನ ಆನ್ಲೈನ್ ಅಲ್ಲಿ ಮಾಡ್ತಾರೆ ಅದನ್ನ ನಾವು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ದ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಆರ್ ಅಂಡರ್ಟೇಕ್ ಥ್ರೂ ದಿ ಎಲೆಕ್ಟ್ರಾನಿಕ್ ಮ್ಯಾನರ್, ಸೊ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್. ಸೊ ನಿಮ್ಗೆ ಯಾವ್ದನ್ನ ಎಕ್ಸ್ಪ್ಯಾಂಡ್ ಕೇಳ್ಬೋದು. ಎಕ್ಸ್ಪ್ಯಾಂಡ್ EFT ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕೇಳ್ಬೋದು. ಎಕ್ಸ್ಪ್ಯಾಂಡ್ MICR ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಎಕ್ಸ್ಪ್ಯಾಂಡ್ NEFT ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಎಕ್ಸ್ಪ್ಯಾಂಡ್ RTGS ಅಂತ ಕೇಳ್ಬೋದು, ರಿಯಲ್ ಟೈಮ್ ಆನ್ ಗ್ರಾಸ್ ಸೆಟಲ್ಮೆಂಟ್. ಎಕ್ಸ್ಪ್ಯಾಂಡ್ CGTMES ಅಂತ ಕೇಳ್ಬೋದು, ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಅಂಡ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಡಿಫೈನ್ ಪ್ರಾಮಿಸರಿ ನೋಟ್ಸ್ ಅನ್ನ ಕೇಳ್ಬೋದು. ಡಿಫೈನ್ ಪ್ರಾಮಿಸರಿ ನೋಟ್ಸ್ ಅಂತ ಕೇಳ್ಬೋದು. ನೋಡಿ, ಪ್ರಾಮಿಸರಿ ನೋಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಕಂಟೈನಿಂಗ್ ಅನ್ಕಂಡೀಷನಲ್ ಅಂಡರ್ಟೇಕಿಂಗ್ ಸೈನ್ಡ್ ಬೈ ದಿ ಮೇಕರ್ ಟು ಪೇ ಸರ್ಟೈನ್ ಸಮ್ ಆಫ್ ಮನಿ ಓನ್ಲಿ ಟು ಆರ್ ಟು ದಿ ಆರ್ಡರ್ ಆಫ್ ದಿ ಸರ್ಟೈನ್ ಪರ್ಸನ್ ಆರ್ ಟು ದಿ ಬೇರರ್ ಆಫ್ ದಿ instrument. So promissory note is also one of the negotiable instrument in writing containing unconditional undertaking signed by the maker, sign ಮಾಡಿರಬೇಕು and ಅಲ್ಲೇನಿರಬೇಕಂದ್ರೆ ಸ್ಪೆಸಿಫೈ ಮಾಡಬೇಕು, pay to certain sum of money to the certain person. So either maybe a bearer of the instrument or order of the certain person. So define bill of exchange ಅಂತ ಕೇಳಬಹುದು. So bill of exchange is also a negotiable instrument in writing containing unconditional order signed by the maker directing certain person to pay certain sum of money only or to the order or to the certain person of the bearer of the instrument. Define check ಅಂತ ಬೇಕಾದ್ರೆ ಕ್ವಶನ್ ಕೇಳಬಹುದು. A check is a bill of exchange drawn on specified bank or not expressed to be payable otherwise on the demand. ಸೊ ಇದು ಸೆಕ್ಷನ್ ಬಿ ಬೇಕಾದ್ರೂ ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸೊ ವಾಟ್ ಯು ಮೀನ್ ಬೈ ಡಿಸಾನರ್ ಆಫ್ ಚೆಕ್ ಅಂತ ಕೇಳ್ಬೋದು, ಅಥವಾ ಸ್ಟೇಟ್ ಎನಿ 2 ಸರ್ಕಮ್ಸ್ಟಾನ್ಸಸ್ ಫಾರ್ ಡಿಸಾನರಿಂಗ್ ಚೆಕ್ ಅಂತ. ಸೊ ಡಿಸಾನರ್ ಆಫ್ ಚೆಕ್ ಮೀನ್ಸ್ ಡಿಸಾನರ್ ಆಫ್ ಚೆಕ್ ಇಸ್ ಅನ್ ಆಕ್ಟ್ ಆಫ್ ಪೇಯಿಂಗ್ ಬ್ಯಾಂಕರ್ ರೆಫ್ಯೂಸಿಂಗ್ ಟು ಪೇ ದಿ ಅಮೌಂಟ್ ಆಫ್ ದಿ ಚೆಕ್ ಡ್ರಾನ್ ಬೈ ದಿ ಕಸ್ಟಮರ್ ಡ್ಯೂ ಟು ಸರ್ಟೈನ್ ಡೆಫಿನೆಟ್ ರೀಸನ್ಸ್. ಅಂದ್ರೆ ಏನು ಚೆಕ್ ಅನ್ನ ವಿತ್ಡ್ರಾ ಮಾಡ್ಕೊಳಕ್ ತಗೊಂಡೋಗಿರ್ತಾರೆ, ಆಗ ಬ್ಯಾಂಕರು ಅದನ್ನ ಡಿಸಾನರ್ ಮಾಡ್ಬೋದು, ರೆಫ್ಯೂಸ್ ಟು ಪೇ ದಿ ಅಮೌಂಟ್ ಆಫ್ ದಿ ಚೆಕ್ ಡ್ರಾನ್ ಬೈ ದಿ ಕಸ್ಟಮರ್ ಡ್ಯೂ ಟು ಸರ್ಟೈನ್ ಡೆಫಿನೆಟ್ ರೀಸನ್, ಡ್ಯೂ ಟು ಇನ್ಸಫಿಷಿಯಂಟ್ ಫಂಡ್ ಆಗಿರ್ಬೋದು, ಡ್ಯೂ ಟು ಮೆಟೀರಿಯಲ್ ಆಲ್ಟ್ರೇಷನ್ ಇನ್ ದಿ ಚೆಕ್ ಆಗಿರ್ಬೋದು, ನೋಟಿಸ್ ಆಫ್ ದಿ ಕಸ್ಟಮರ್ ಡೆತ್ ಆಗಿರ್ಬೋದು, ಸೊ ನೋಟಿಸ್ ಆಫ್ ದಿ ಇನ್ಸಾಲ್ವೆನ್ಸಿ ಆಗಿರ್ಬೋದು. ಸೊ ಯಾವ್ದು ಬೇಕಾದ್ರೂ ರೀಸನ್ಸ್ ಆಗಿರ್ಬೋದು, ಅಥವಾ ಇನ್ಕರೆಕ್ಟ್ ಅಮೌಂಟ್ ಅಂಡ್ ರುಪೀಸ್ ಅಲ್ಲಿ ಮತ್ತೆ ವರ್ಡ್ ಅಲ್ಲಿ ಬರೆದಿರೋ ಅಮೌಂಟ್ ಮಿಸ್ ಮ್ಯಾಚ್ ಆಗಿರ್ಬೋದು, ಇನ್ಕರೆಕ್ಟ್ ಡೇಟ್ ಆಗಿರ್ಬೋದು, ಇನ್ಕರೆಕ್ಟ್ ಸಿಗ್ನೇಚರ್ ಆಗಿರ್ಬೋದು, ಮಿಸ್ ಮ್ಯಾಚ್ ಆಗಿರ್ಬೋದು, ಎನಿ ರೀಸನ್ಸ್ ಇಂದ ಡಿಸಾನರ್ ಅನ್ನ ಮಾಡಬಹುದು. ವಾಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕೇಳ್ಬೋದು. ಸೊ ನೋಡಿ, ಇಂಟರ್ನೆಟ್ ಬ್ಯಾಂಕಿಂಗ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಇ ಬ್ಯಾಂಕಿಂಗ್ ಅಥವಾ ವೆಬ್ ಬ್ಯಾಂಕಿಂಗ್, ಆರ್ ಇಟ್ ಮೇ ಬಿ ಕಾಲ್ಡ್ ಎಸ್ ಎ ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಇಟ್ ಮೀನ್ಸ್ ದ ಯೂಸರ್ ವಿತ್ ಅ ಪರ್ಸನಲ್ ಕಂಪ್ಯೂಟರ್ ಆರ್ ಅನ್ ಇಂಟರ್ನೆಟ್ ಕನೆಕ್ಷನ್ ಕ್ಯಾನ್ ಗೆಟ್ ಕನೆಕ್ಟೆಡ್ ಟು ಹಿಸ್ ಬ್ಯಾಂಕ್ ವೆಬ್ಸೈಟ್ ಟು ಪರ್ಫಾರ್ಮ್ ದೇರ್ ಬ್ಯಾಂಕಿಂಗ್ ಆಪರೇಷನ್ ಈಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ನ ಸಹಾಯದಿಂದ ಒಬ್ಬ ಕಸ್ಟಮರ್ ತನ್ನ ಬ್ಯಾಂಕಿಂಗ್ ವೆಬ್ಸೈಟ್ಗೆ ಲಾಗಿನ್ ಆಗ್ಬಿಟ್ಟು ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡೋದು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. Mobile banking means a financial transaction conducted by logging to the particular bank websites using any cell phone, mobile phone,
ಅದನ್ನು ನಾವು ಮೊಬೈಲ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಆ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ದೇ ಕ್ಯಾನ್ ವ್ಯೂ ದ ಬ್ಯಾಂಕ್ ಬ್ಯಾಲೆನ್ಸ್, ಅಕೌಂಟ್ ಟ್ರಾನ್ಸಾಕ್ಷನ್, ಪೇಮೆಂಟ್, ಎಲ್ಲ ಆಕ್ಟಿವಿಟೀಸ್ ಅನ್ನು ಕೂಡ ಒಂದು ನಾರ್ಮಲ್ ಬ್ಯಾಂಕ್ ಅಲ್ಲಿ ಏನ್ ಮಾಡ್ಬೋದು ಅದನ್ನೆಲ್ಲದನ್ನು ಕೂಡ ಅಲ್ಲಿ ಮಾಡ್ಬೋದು. ಸೊ ಇವೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಇರ್ತಕ್ಕಂಥದ್ದು. ಸೊ ಜೊತೆಗೆ ಸೊ ನೀವು ಕ್ರಾಸಿಂಗ್ ಚೆಕ್ ಅಂದ್ರೆ ಏನು ಅಂತ ನೋಡ್ಕೊಡಿ. RRB, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದ್ರೆ ಏನು, ಅಥವಾ ಏನಾದರೂ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಏನು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಕೇಳ್ಬೋದು. ಸೊ ಈ ತರದ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ನೀವು 14 ಮಾರ್ಕ್ಸ್ ಅಲ್ಲಿ ಏನು ಓದಿರ್ತೀರಾ ಅವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕವರ್ ಆಗಿರ್ತವೆ. ಓಕೆ, ಸೊ ಇದು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು.